ಇಲ್ದೇದೆಲ್ಲ ಕ್ವಶನ್ಗಳು 60 ಕ್ವಶನ್ ಕೇಳಿದ್ರು. ಅಲ್ಲ ಇವ್ರು ಏನೇನೋ ಬರ್ಕೊಂಡು ನಮ್ಗೆ ಅದು ಕ್ಯಾನ್ಸಲ್ ಇದು ಕ್ಯಾನ್ಸಲ್ ಅಂದರೆ ನಾವು ಏನು ಮಾಡೋದು ಹೇಳಿ. ಏನೋ ಕಾರ್ ಐತಾ 4 ವೀಲರ್ ಐತಾ ಹಾಗಾದ್ರೆ ಕೊಡ್ತಾರಾ ನಮಗೆ? ಏನಿಲ್ಲ, ನಮ್ಮ ಹತ್ರ ಕಿತ್ಕೊಂಡು ಅವರು ಕೊಡ್ತಾ ಇದ್ದಾರೆ. ಅಭಿಪ್ರಾಯ ಭಾಳ ಮೋಸ ಇದೆಯಲ್ಲ, ಬೇಕಿಲ್ಲ. ಜಾತಿ ಗಣತೆ ಮಾಡಿ ಇದ್ದದಕ್ಕೆ ಜನಕ್ಕೆ ಬೆಂಕಿ ಇಟ್ಟಂಗೆ ಆಗ್ತಾ ಇದೆ. ಅವರು ದುಡ್ಡು ಹೊಡ್ಕೊಳ್ಳೋಕೆ ಸಲುವಾಗಿ ಬಡವರನ್ನ ಬಲಿಪರಿಸ್ಥಿತಿಯಾಗಿ ಮಾಡ್ತಾ ಇದ್ದಾರೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಲಕ್ಷ್ಮೀನಾರಾಯಣರು. ಸರ್, ಇವಾಗ ಕರ್ನಾಟಕದಲ್ಲಿ ಸಾಮಾಜಿಕ ಆರ್ಥಿಕ ಪರಿಶೀಲನೆ ಅಂತೇಳಿ ಆಗ್ತಿದೆ ಅಲ್ವಾ ಸರ್, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದೇನೆ ಬಂದಿದ್ರು, ಅದು ನಮಗೆ APL ಕಾರ್ಡ್ ಇರೋದು. ಇಲ್ದೇದೆಲ್ಲ ಕ್ವಶನ್ಗಳು 60 ಕ್ವಶನ್ ಕೇಳಿದ್ರು. ಅದು ಏನು ನಮಗೆ ಯಾವುದೂ ಇಲ್ಲ, ಕೆಲಸನೂ ಇಲ್ಲ, ಸರ್ಕಾರಿ ಕೆಲಸನೂ ನನಗಿಲ್ಲ. ಒಟ್ನಲ್ಲಿ ಮಗನ ಮನೇಲಿ ಇದ್ದೀವಿ. ಅವ್ರ ನಾಳೆ ದಿನ ಸಂಸಾರ ದೊಡ್ಡದಾದರೆ ನಾವು ಏನು ಹೇಳಬೇಕೋ ನಮ್ಗೆ ಗೊತ್ತೇ ಆಗಲ್ಲ. ಇವ್ರು ಏನೇನೋ ಬರ್ಕೊಂಡು ನಮ್ಗೆ ಅದು ಕ್ಯಾನ್ಸಲ್ ಇದು ಕ್ಯಾನ್ಸಲ್ ಅಂದರೆ ನಾವು ಏನು ಮಾಡೋದು ಹೇಳಿ ಈ ಪರಿಸ್ಥಿತಿನಲ್ಲಿ. ಒಂದು 60 ಕ್ವಶನ್ಸ್ ಇದೆ ಅಂತ. ನಿಮ್ಮ ಮನೇಲಿ ಹಸು ಇದೆಯಾ, ಕುರಿ ಇದೆಯಾ, ಫ್ರಿಡ್ಜ್ ಇದೆಯಾ, ಈ ರೀತಿಯಾದ ಕ್ವಶನ್ಸ್ ಎಲ್ಲ ಬೇಕಿತ್ತು. ಇವೆಲ್ಲ ಬೇಕಾಗಿರಲಿಲ್ಲ. ಸುಮ್ಮನೆ ನಿಮ್ಮ OTP ಹೇಳಿ ಅಂತಾರೆ. ನಾವು ಧೈರ್ಯವಾಗಿ ಕೊಟ್ಟಿದ್ದೀವಿ. ನಾವು OTP ನಮ್ಮ ಹತ್ರ ಏನೂ ಇಲ್ಲದಕ್ಕೆ OTP ಕೊಟ್ಟಿದ್ದೀನಿ. ಅದು ಬೇಕಾಗಿಲ್ಲ ಅವ್ರಿಗೇನು ಬೇಕಾಗಿರೋದು ಜಾತಿ ಯಾವುದು ಅಂತ ಸೆನ್ಸಸ್ ಮಾಡ್ಕೊಂಡು ಹೋಗಿದ್ರೆ ಸಾಕಾಗಿತ್ತು. ಅದ್ರ ಬದಲು ನಿಮ್ಮ ನಂಬರ್ ಏನು, ನಿಮ್ಮ ಮನೇದೇನು, ಫ್ರಿಡ್ಜ್ ಏನು, ಕಾರ್ ಐತಾ 4 ವೀಲರ್ ಐತಾ ಹಾಗಾದ್ರೆ ಕೊಡ್ತಾರಾ ನಮಗೆ? ಏನಾದ್ರು ಇಲ್ಲ ಅಂದರೆ ಕೊಡ್ತಾರಾ? ಈ ಕೊಟ್ಟಿದ್ರೆ ಅನುಕೂಲ ಆಗ್ತದೆ. ಇದರ ಮುಖ್ಯ ಉದ್ದೇಶ ಏನಿರ್ಬೋದು ಅಂದರೆ ಅದೇ ಅವ್ರದ್ದೆಲ್ಲ ಏನೋ ಶೋಷಣೆ ನಡೀತಾ ಇತ್ತೋ ಏನೋ ಗೊತ್ತಿಲ್ಲ ನನಗೆ. ಒಂದೊಂದು ಮನೆಯದು ಶೋಷಣೆ ನಡೀತಾ ಇದೆಯೋ ಏನೋ ನನಗೆ ಆ ಥರ ಅಂತ ಕಾಣ್ತಾ ಇದೆ ಈಗ. DK ಅವರು ಇದಕ್ಕೆ ಅಪೋಸಿಟ್ ಮಾಡಿದ್ದಾರೆ. ಏನೋ ನಮಗೆ ಒಂದು ಅರ್ಥ ಆಯ್ತಾ ಇಲ್ಲ. ಒಳ್ಳೇದು ಮಾಡಿದ್ರೆ ನಮಗೂ ಒಳ್ಳೇದು ಅಲ್ವೇ? ಇವಾಗ ಫ್ರೀ ಅಂತ ಕೊಟ್ಟಿದ್ದಾರೆ ಮಹಿಳೆಯರಿಗೆ, ಇದೆಷ್ಟು ಯೂಸ್ ಆಗುತ್ತೆ? ಏನಿಲ್ಲ, ನಮ್ಮ ಹತ್ರ ಕಿತ್ಕೊಂಡು ಅವರು ಕೊಡ್ತಾ ಇದ್ದಾರೆ. ಈಗೆಲ್ಲ ಎಣ್ಣೆ ಪ್ಯಾಕೆಟು 65 ರೂಪಾಯಿ ತಗೋತಿದ್ದೋ, ಈಗ 200 ರೂಪಾಯಿ ಎಣ್ಣೆ ಅಂತಿದ್ದಾರೆ. ಬೇಳೆ 60 ರೂಪಾಯಿ ತಗೋತಿದ್ದೋ, ಅದನ್ನು ನೋಡಿದ್ರೆ 200 ರೂಪಾಯಿ ಬೇಳೆ, ಒಳ್ಳೆ ಬೇಳೆ ತೊಗೋಬೇಕಾದ್ರೆ ಅದನ್ನೆಲ್ಲ 1 to ಡಬಲ್ ಮಾಡಿ ನಿತ್ಯ ಬಳಕೆ ಮಾಡೋ ವಸ್ತುಗಳನ್ನ ಜಾಸ್ತಿ ಮಾಡಿ ಇದು 2000 ಕೊಟ್ಟರೆ ಪ್ರಯೋಜನ ಏನು ಅಲ್ವೇ? ಪ್ರಯೋಜನ ಇಲ್ಲ. ಇದನ್ನೆಲ್ಲ ಎಚ್ಚೆತ್ಕೊಂಡು ಸರ್ಕಾರ ಏನು ಮಾಡಬೇಕು ಅಂದರೆ ನಮಗೆ ಒಳ್ಳೇದು ಮಾಡಿಕೊಡ್ಬೇಕು ಸಾರ್ವಜನಿಕರಿಗೆ. ಫ್ರೀ ಅಂತೇಳಿ ಆ ಬಸ್ಸು ಇದು ಏನು ಯೂಸ್ ಇಲ್ಲ ನೋಡಿ. ಯಾವ ದೇವಸ್ಥಾನದಲ್ಲಿ ನೋಡಿ ಈಗ ಪ್ರಸಾದನೇ ಸಿಗ್ತಾ ಇಲ್ಲ. ಆ ಮಹಿಳೆಯರು ನುಗ್ಬಿಟ್ಟು ನಮ್ಗೆ ಊಟನೇ ಸಿಗ್ತಾ ಇಲ್ಲ ಸರಿಯಾದ ಟೈಮ್ಗೆ. ಇವೆಲ್ಲ ಬೇಕಾಗಿರಲಿಲ್ಲ. ಅವ್ರ ಸ್ವಂತ ದುಡಿಮೇಲೆ ಅವ್ರು ಮಾಡ್ಕೊಳ್ಳೋದು ಗೊತ್ತಿದೆ ಜನಗಳಿಗೆ. ದಯವಿಟ್ಟು ಇದನ್ನೆಲ್ಲ ಸರ್ಕಾರ ಗಮನಿಸಿ ಸರಿಯಾದ ರೀತಿಯಲ್ಲಿ ನಮಗೆ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ. ಯಾವ ಗೌರ್ಮೆಂಟ್ ಬರಬೇಕು? ಏನಿಲ್ಲ, ಯಾವ ಗೌರ್ಮೆಂಟ್ ಬಂದ್ರೂ ಕೆಲಸ ಸರಿ ನಮಗೆ ಸಹಾಯ ಆಗಂಗೆ ಕೆಲಸ ಮಾಡಬೇಕು ಅವರಷ್ಟೇ. ಯಾವ ಗೌರ್ಮೆಂಟ್ ಆದ್ರೆ ನಾವೇನು ತೊಂದರೆ ಇಲ್ಲ. ಆ ರೀತಿ ಜನಗಳಿಗೆ ಸ್ಪಂದಿಸ್ಬೇಕು ಅವರು ಅಲ್ವಾ? ಸರ್ ನಮಸ್ತೆ, ನಿಮ್ಮ ಹೆಸರು? ಗೋಪಾಲ್. ಇವಾಗ ಸಾಮಾಜಿಕ ಆರ್ಥಿಕ ಅಂತೇಳಿ ಪರಿಶೀಲನೆ ಮಾಡ್ತಿದ್ದಾರಲ್ವಾ ಸರ್, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಭಿಪ್ರಾಯ ಭಾಳ ಮೋಸ ಇದೆಯಲ್ಲ, ಬೇಕಿಲ್ಲ. ಇದನ್ನು ಜನರ ದಂಗೆದ್ದಿಸಿ ಬಹುತರದಲ್ಲಿ ತೊಂದರೆ ಆಯ್ತದೆ. ಜಾತಿ ಗಣತೆ ಮಾಡಿ ಭಾಳ ಥರದಲ್ಲಿ ಹಿಂಸೆ ಆಯ್ತದೆ. ಇದ್ದದಕ್ಕೆ ಜನಕ್ಕೆ ಬೆಂಕಿ ಇಟ್ಟಂಗೆ ಆಗ್ತಾ ಇದೆ. ಅದನ್ನು ಪರಿಶೀಲನೆ ಮಾಡಿ ಈ ರೀತಿ ಇದನ್ನು ಅಲೋ ಮಾಡಬಾರ್ದು ಅಂತ ನಮ್ಮ ಅಭಿಪ್ರಾಯ. ಸರ್, ಇದ್ರಲ್ಲಿ 60 ಕ್ವಶನ್ಸ್ ಇದೆ. ನಿಮ್ಮ ಮನೆಯಲ್ಲಿ ಕುರಿ ಇದೆಯಾ? ಇದನ್ನೇ ಇಲ್ಲದನ್ನು ಕೇಳಿ ಕುರಿ ಇದನ್ನು ಏನೋ ಜೀವನಾಂಶಕ್ಕೆ ಮಾಡಿದ್ರೆ ಅದನ್ನು ತಗೊಂಡು ತಪ್ಪು ಬಳಸ್ಕೊಳ್ಳೋದು ಗೌರ್ಮೆಂಟು ಇದು ಸರಿ ಇಲ್ಲ. ಏನು ಜೀವನ ಕಳ್ಕೊಂಡು ಒಬ್ಬನ ಅವಿತವಾಗಿ ಅವನ ಜೀವನಾಂಶ ನಡ್ಕೊಂಡು ಉತ್ತಮವಾಗಿ ಹೋಗಬೇಕು ಅಂತ ಅವನೇನೋ ಜೀವನ ಸಾಗಿಸಿದ್ರೆ ಇಲ್ಲದಕ್ಕೆ ಟ್ಯಾಕ್ಸ್ ಹಾಕೋದು, ಮನೆ ಇದ್ರೆ ಬಾಡಿಗೆ ಇದು, ಅವ್ರ TV ಇರುವಂಗಿಲ್ಲ, ಮತ್ತೊಂದು ಇರುವಂಗಿಲ್ಲ ಅಂದರೆ ಹೇಗೆ ಅವ್ರ ಜೀವನ ಮಾಡೋದು? ಸರ್ಕಾರ ಇದರಿಂದ ಲಾಭ ಹೊಡಿತಿದೆ ಅಂತ ಅನಿಸ್ತಿದೆ. ಬೇಕಾದಷ್ಟು ದೊರಡೆ ಹೊಡಿತಾ ಇದ್ದಾರೆ. ಇದರಿಂದ ದೌರ್ಜನ್ಯ ಮಾಡಿ ಇಲ್ಲದ ಕಾನೂನು ತಂದು ಅವರು ದುಡ್ಡು ಹೊಡ್ಕೊಳ್ಳೋಕೆ ಸಲುವಾಗಿ ಬಡವರನ್ನ ಬಲಿಪರಿಸ್ಥಿತಿಯಾಗಿ ಮಾಡ್ತಾ ಇದ್ದಾರೆ. ಇದ್ರ ಉದ್ದೇಶ ಏನಿರ್ಬೋದು? ಇದು ಸೆನ್ಸಸ್ ಮಾಡಬೇಕಾಗಿಲ್ಲ. ಇದರಲ್ಲಿ ಭಾಳ ಜನಕ್ಕೆ ತೊಂದರೆ ಆಯ್ತಾ ಇದೆ. ಮಹಿಳೆಯರಿಗೆ ಫ್ರೀ ಅಂತ ಹೇಳಿ ಮಹಿಳೆಯರು ಫ್ರೀ ಮಾಡಿ ಜೆಂಟ್ಸ್ಗೆ ಏನೂ ಉಪಯೋಗ ಇಲ್ಲ. ಗಂಡಸರಿಗೆ ಯಾವ ಭಾಗನೂ ಅವರು ಓಟ್ ಹಾಕಿದೆ ಪ್ರತಿಯೊಂದು ಸೌಲಭ್ಯ ಇಲ್ಲ, ಪ್ರತಿಯೊಂದು ಯಾವ ಕಾರ್ಯ ಕಟ್ಟರು ಏನೂ ಪ್ರಯೋಜನ ಇಲ್ಲ. ಮಹಿಳೆಯರಿಗೆ ಕೊಡಬೇಕು ಅನ್ನೋದು ಅವ್ರ ಭರವಸೆ ಆದರೆ ಅವ್ರಿಗೆ ಓಟ್ ಹಾಕಿದ್ರು ಅವರೇನಾ ಸರ್ವ್ರಿಗೂ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲ ಅಂದರೆ ಸುಮ್ಮನಿದ್ದು ಅವರ ಡ್ಯೂಟಿ ಮಾಡ್ಕೊಂಡು ಇಷ್ಟು ದಿನ ಬಸ್ಸು ಮಗೇರಿ ಓಡ್ತಾಡ್ತಿರೋ ಲೇಡೀಸ್ಗಳು
ಇದರಿಂದ ಬಹುತರದಲ್ಲಿ ತೊಂದರೆಯಾಗಿ ಹಿಂಸೆಯಾಗಿದೆ ಮಧ್ಯಸ್ಥರಿಗೆ. ಯಾವುದೇ ಒಂದು ಟಿ ವಿನೂ ಇಲ್ಲ ಅಂದರೆ ಅವನು ಬಾಳೋದು ಹೇಗೆ? ಒಂದು ಕುರಿ ಹಸುಗಳು ಮತ್ತೊಂದು ಇದ್ದರೆ ಅದೂ ಇಲ್ಲ ಅಂದರೆ ಅವನು ಜೀವನ ಮಾಡೋದು ಹೇಗೆ? ಎಲ್ಲ ಡ್ಯೂಟಿಲೇ ಇದ್ದಾರೆ, ಗೌರ್ಮೆಂಟ್ ಡ್ಯೂಟಿಲಿ. ಬಡವರು ಬಗ್ಗರುಗಳು ಇರ್ತಾರೆ, ಕೂಲಿ ಕಂಬಳ ಮಾಡೋರು ಇರ್ತಾರೆ. ಅವರು ಬಹುತರದಲ್ಲಿ ಅವ್ರ ಜೀವನ ಕಳಿಬೇಕಾದ್ರೆ ಈ ಗೌರ್ಮೆಂಟು ಭಾಳ ತೊಂದರೆ ಕೊಡ್ತಾಯಿದೆ. ಇವಾಗ DK ಶಿ ಅವರು ಇದಕ್ಕೆ ಅಪೋಸಿಟ್ ಮಾಡಿದ್ದಾರೆ ಈ ಸೆನ್ಸಸ್ ಬಗ್ಗೆ. ಹೌದು, ಕರೆಕ್ಟ್. ಅವ್ರು ಮಾಡಿರೋದು ಅಬ್ಜೆಕ್ಷನ್. ಟೋಟಲಿ ಸರ್ಕಾರ ಬಗ್ಗೆ ಏನು ಹೇಳ್ತೀರಾ? ಸರ್ಕಾರ ಭಾಳ ಥರದಲ್ಲಿ ದುರಭ್ಯಾಸ ಮಾಡ್ಕೊಂಡಿದೆ. ದುರ್ನಡಕ್ಕೆ ಬಡವ್ರ ಬಗ್ಗೆ ತೊಂದರೆ ಆಯ್ತದೆ. ಇವರಲ್ಲಿ ಏನಿದ್ರು ಅವರು ಗೋಚ ಹಾಕಿ ದುಡ್ಡನ್ನು ಗಳಿಸ್ಕೊಂಡು ನಮ್ಮ ದುಡ್ಡು ತಗೊಂಬಿಟ್ಟು ಅವ್ರಿಗೆ ಬಡವರು 4 ಜನ ಕೊಡೋದು, 10 ಭಾಗ ಅವ್ರು ಇಟ್ಕೊಂಡು ಭಾಳ ಥರದಲ್ಲಿ ತೊಂದರೆ ಆಯ್ತದೆ. ನೆಕ್ಸ್ಟ್ ಯಾವ ಗೌರ್ಮೆಂಟ್ ಬರಬೇಕು? ಇದಕ್ಕೆ ಸಮಾನವಾದ BJPನೇ ಬರಬೇಕು. ಅವ್ರು ಬಂದರೆ ಒಳ್ಳೇದು ಮಾಡ್ಬೋದು. ಇಲ್ಲಿವರೆಗೂ ನಡ್ಕೊಂಬಂದಿದ್ದಾರೆ. ಅವರಲ್ಲಿ ಧರ್ಮ ಕರ್ಮ ಅನ್ನೋ ರೀತಿ ಇದೆ, ಎಲ್ಲ ಒಳ್ಳೆ ನ್ಯಾಯ ಮಾರ್ಗ ಇದೆ. RSSನ ಬ್ಯಾನ್ ಮಾಡಬೇಕು ಅನ್ನೋ. RSS ಯಾಕೆ ಬ್ಯಾನ್ ಮಾಡಬೇಕು? ಅವರಿಂದ ನಮ್ಮ ದೇಶಕ್ಕಾಗಿ ಉದ್ಧಾರ ಇದೆ. ಯಾವುದೇ ಕಾರಣಕ್ಕಾಗಿ ಇವರೇನು ರಾಜಕೀಯ ಬಂದು ದುಡ್ಡು ಕೇಳ್ತಾ ಇಲ್ಲ. ಅವರು ಅದು ಒಂದು ಕಮಿಟಿ ಮಾಡಿ ಒಂದು ದೇಶ ರಕ್ಷಣೆಗಾಗಿ ಸಕಲೆಂಟು ವಿದ್ಯಾದಾನ ಮಾಡ್ಕೊಂಡು ಅವ್ರ ರಕ್ಷಣೆ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಗೌರ್ಮೆಂಟ್ ಬ್ಯಾನ್ ಮಾಡೋದು ತರವಲ್ಲ. ಸರಿ ಸರ್.